ವೆಲ್ಕಮ್ ಟು ಮೈ ಚಾನಲ್. ನಿಮಗೆ ಸ್ವಾಗತ. ಕಡಲೆಕಾಯಿ ಪರ್ಸೆಗೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ದೀವಿ. ಸೊ ನಮ್ ಬ್ಲಾಗ್ ಹೇಗಿತ್ತು, ಏನೇನಾಯ್ತು ನೋಡೋಣ. ನಾವು ಅಲ್ಲಿ ಹೋದ್ಮೇಲೆ ಇನ್ನು ಹೆಂಗಿರುತ್ತೆ ನೋಡೋಣ. ಹೇಗೋ ಎಲ್ಲರೂ ಅಲ್ಲಿ ಹೋಗಿ ನೋಡಿದ್ವಿ. ಸೊ ಹೋಗ್ತಾ ಏನೋ ರಶ್ ಕಡಿಮೆ ಇದೆ ಅನ್ನಿಸ್ತಿದೆ, ಮುಂದೆ ಹೋಗ್ತಾ ಗೊತ್ತಿಲ್ಲ. ಸ್ಟಾಲ್ಸ್ ಕೂಡ ಹಂಗೆ. ಐ ಥಿಂಕ್ ಇವತ್ತು ಲಾಸ್ಟ್ ಡೇಟ್ ಅದಕ್ಕೆ. ಇವತ್ತು ಲಾಸ್ಟ್ ಡೇ ಅಂದರೆ ಸೋಮವಾರ ಲಾಸ್ಟ್ ಇರುತ್ತೆ. ಸೊ ಅದಾದಮೇಲೆ ಮತ್ತೇನು 2 ದಿವಸವರೆಗೂ ಇರುತ್ತೆ, 26ವರೆಗೂ. ಆ ಕಡೆ ಅಂತೂ ಫುಲ್ ರಶ್ ತುಂಬೋಗಿದೆ ಅಪ್ಪ. ಯಾವುದೋ ಪಿಕ್ಚರ್ ಪ್ರಮೋಷನ್ ಮಾಡ್ತಿದ್ದಾರೆ, ಯಾವ ಮೂವಿ ಇದು ಗೊತ್ತಿಲ್ಲ. ಸೊ ಹೋಗ್ತಾ ಅಂದರೂ ಇಲ್ಲಿ ನೋಡೋದೇ ಇಲ್ಲ, ಕಾಲೆಲ್ಲ ತುಳ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಮುಂದೆ ನಡ್ಕೊಂಡು ಬರ್ತಾ ಫುಲ್ಲು ರಶ್ ಆಗಿ ಹೋಗಿದೆ ದೇವಸ್ಥಾನದ ಮುಂದೆ. ಹಂಗೆ ಅಲ್ಲೇ ನಿಂತ್ಕೊಂಡ್ಬಿಟ್ವಿ ಎಲ್ಲರೂ, ಕಾಲು ಮುಂದಕ್ಕೆ ಹೋಗೋಕ್ಕಾಗ್ದಲೆ. ಸೊ ಮುಂದೆ ನೋಡೋಕ್ಕೆ ಅಲ್ಲಿ ನಿಂತು ನೋಡಿ ಸಾಕಾಗಿ ಸೈಡಲ್ಲಿ ಬಂದು ಒಂದು ಸ್ನ್ಯಾಪ್ ತಗೊಂಡು ಎಲ್ಲ ಒಂದೊಂದು ಫೋಟೋಸ್ ತೊಗೊಂಡು ವಾಪಸ್ ಹೋದ್ವಿ. ಒಳಗಡೆ ಅಂತೂ ನಿಜವಾಗ್ಲೂ ಹೋಗೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ರಶ್. ಬಂದುಬಿಟ್ಟು ಫಸ್ಟ್ ಇಲ್ಲಿಂದ ಜಾಗ ಖಾಲಿ ಮಾಡೋಣ ಅಂತ ದೇವಸ್ಥಾನದಿಂದ ರೈಟ್ ತೊಗೊಂಡು ಬಂದ್ವಿ. ಇಲ್ಲಿ ಯಾರೋ ಗಾಡಿ ತೊಗೊಂಡ್ಬಂದಿದ್ದಾರೆ ಅಂತ ನಾವು ಅಂದ್ಕೊಂಡ್ರೆ ಇದು ಬೇರೆ ಯಾರೂ ಅಲ್ಲ, ನಮ್ಮ ಯೂಟ್ಯೂಬಲ್ಲೇ ಇನ್ನೊಂದು ವ್ಲಾಗರ್ ಇವರು ಸವಿತಾ ಅಂತ. ಮೋಸ್ಟ್ಲಿ ನಿಮ್ಗೆಲ್ರಿಗೂ ಇವ್ರ ಪರಿಚಯ ಇರುತ್ತೆ. ಸೊ ಪರಿಚಯ ಇಲ್ಲ ಅಂದರೆ ಯೂಟ್ಯೂಬಲ್ಲಿ ಅವ್ರ ಚಾನಲ್ನ ಹೋಗಿ ಸರ್ಚ್ ಮಾಡಿ, ಇವ್ರು ಸವಿತಾ ಅಂತ. ಸೊ ಇವರು ಮನೇಲಿ ಯಾರೋ ಕೊಟ್ಟು ಜ್ಯುವೆಲ್ಸ್ ಮಾಡ್ತಾರೆ. ಪಾಪ ನಾವು ಮೇಲಂತೂ ಹಿಂಗೂ ಜನ ಬಿಟ್ಬಿಟ್ಟು ಕಾಲೆಲ್ಲ ಕಿಚಡಿ ಮಾಡಿಬಿಟ್ರು. ಇವ್ರಿಗೂ ಕೂಡ ಹಂಗೆ ಮಾಡಬಾರ್ದು ಅಂತ ಸೊ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಹೇಳಿಬಿಟ್ಟು ಇವ್ರಿಗೋಸ್ಕರ ಇವ್ರನ್ನ ಸೇಫರ್ ಪ್ಲೇಸಿಗೆ ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಹೋಗ್ತಿದ್ದೀವಿ. ಹಂಗೂ ಹಿಂಗೂ ತುಂಬ ಕಾಡಿ ಎಷ್ಟು ಪಾಪ ನಮ್ಮ ಮೇಲೆ ಎಷ್ಟು ಬೀಳ್ತಾರೆ ಅಂದರೆ ಇವ್ರ ಮೇಲೆ ಜನ ಎಷ್ಟು ಬೀಳೋ. ಸೊ ಈ ಥರ ಇದ್ರಲ್ಲಿ ಬಂದಾಗ ರಶ್ ಸ್ವಲ್ಪ ಅವಾಯ್ಡ್ ಮಾಡಿ. ಜಾತ್ರೆ ಅನ್ನೋದು ಆಲ್ವೇಸ್ ಎಂಜಾಯ್ಮೆಂಟ್, ಆದರೆ ಒಂದು ಸ್ವಲ್ಪ ರಶ್ನ ಕಡಿಮೆ ಮಾಡಿ ಈ ಥರ ಬಂದವ್ರಿಗೂ ಜಾಗ ಬಿಟ್ಟು ಹೆಲ್ಪ್ ಮಾಡಬೇಕಲ್ವಾ. ಸ್ವಲ್ಪ ಸೈಡು, ಎಕ್ಸ್ಕ್ಯೂಸ್, ಸ್ವಲ್ಪ ಸೈಡು. ಸ್ವಲ್ಪ ಜಾಬಿಡು ಬರ್ರಿ, ಸ್ವಲ್ಪ ಜಾಬಿಡಿ. ನಡಿಮ ಹಂಗೆ ಅದು ಮಾಡು. ನಾನಷ್ಟೇ ಇಷ್ಟು ವರ್ಷದಲ್ಲಿ ಯಾವತ್ತು ಬಂದಿರಲಿಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಸವಿತಾ ಅಕ್ಕ ನಮಗೆ ಕಡಲೆಕಾಯಿ ಪರ್ಸೆನ್ ಅಂತಿದ್ರು ಬಸವನಗುಡಿಯಲ್ಲಿ. ಸೊ ತುಂಬ ಗಜಿಬಿಜಿನಲ್ಲಿದ್ದರು. ಸೊ ಹಂಗಾಗಿ ಸೇವ್ ಮಾಡಿ ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದೀವಿ. ಸವಿತಾ ಅಕ್ಕ ಪಾಪ ತುಂಬ ಸಫರ್ ಆಗಿ ಇಷ್ಟು ದೂರ ಬಂದು ನಿಂತಿದ್ದಾರೆ. ಇವಾಗ ನಿಜವಾಗ್ಲೂ ಅಷ್ಟು ಇಂಟ್ರೆಸ್ಟ್ ಸಿಕ್ಕಾಕಡೋದ್ಮೇಲೆ ಹೆಂಗಪ್ಪ ಹೋಗಲ್ ವಾಪಸ್ ಹೋಗ್ಬಿಟ್ಟು ನಿಜವಾಗ್ಲೂ ಮನೆಗೆ ಹೋಗ್ತೀರಿ ವಾಪಸ್. ನಾನು ಹಂಗೆ ಮುಂದೆ ಹೋಗಿದ್ರೆ ಸಿಕ್ಕಾಕತ್ತಾ ಇದೆ, ಗ್ಯಾರಂಟಿ ಟರ್ನಿಂಗ್ ಅಲ್ಲಿ ನಿಂತಿದ್ರೆ ಬಿಟ್ಟಿಲ್ಲ ನನ್ನನ್ನು. ಇನ್ನೇನಾದ್ರು ಮುಂದಕ್ಕೆ ಹೋಗಿದ್ರೆ ಸದ್ಯ ಅಲ್ಲೇ ನಿಂತ್ಕೊಂಡಿದ್ದು ಒಳ್ಳೇದಾಯ್ತು. ಹೆಂಗೋ ನೀವು ಸಿಕ್ಕಿದ್ಕೆ ಬಚಾವ. ನಿಮ್ಮ ಗಾಡಿ ನೋಡ್ಬಿಟ್ಟು ನಾನು ಓಡ್ ಬಂದ್ಬಿಟ್ಟಿದ್ದೆ, ಇಲ್ಲ ಬರ್ತಾ ಇರಲಿಲ್ಲ. ನಾನು ಹೆಂಗೆ ಸಡನ್ ಆಗಿ ಹಿಂದೆ ಮುಂದೆ ಯಾರು ಬಂದ್ರಲ್ಲ, ಯಾರು ಬಂದಿರ್ಬೋದು ಅಂತ ನನಗೆ ಗೊತ್ತಿಲ್ಲ. ನೀವು ಸೇವ್ ಮಾಡೋಕ್ಕೆ ನೋಡಿದ್ದೀನಿ, ಯಾರು ಗೊತ್ತಿಲ್ಲ ಅಂದ್ರೆ ಏನೋ ನೋಡಿದ್ದೀನಿ ಚಾನಲ್ ಎಲ್ಲ. ಸೊ ಹಂಗಾಗಿ ನಿಮ್ಮಿಂದನೇ ಓಡ್ ಬಂದಿದ್ದೀನಿ. ನಾವು ಸದ್ಯ ನೀವು ಸಿಕ್ಕಿದ್ರು ಒಳ್ಳೇದಾಯ್ತು, ಇಲ್ಲಿವರೆಗೂ ಬಂದಂಗೆ ಆಯ್ತು. ಇಲ್ಲ ಇನ್ನೂ ಸ್ವಲ್ಪ ನಾವು ಹಂಗುವ ಅವ್ರನ್ನ ಒಂದು ಸೇಫರ್ ಜಾಗದಲ್ಲಿ ಬಿಟ್ಬಿಟ್ಟು ಸೊ ನಾವು ಕೂಡ ಒಂದು ಮನೆಗೆ ಹೋಗೋಣ ಅಂತ ಅಕ್ಕಪಕ್ಕದಲ್ಲಿರೋದನ್ನ ಹೋಗ್ಬಿಟ್ಟು ಫಸ್ಟ್ ಮನೆಗೆ ನೋಡೋದ್ರಲ್ಲ ಫ್ರೆಂಡ್ಸ್, ಕಡಲೆಕಾಯಿ ಪರ್ಸೆ ಇಷ್ಟು ಕಡಲೆಕಾಯಿ ಥರ ಅಲ್ಲ, ಕಡಲೆಕಾಯಿ ಚಿಪ್ಪೆ ಥರ ಪುಡಿ ಮಾಡಿಬಿಟ್ರು. ತುಂಬ ರಶ್ ಇದೆ, ನಾವಾದರೂ ಬರ್ಬೋದು, ಪಾಪ ಸವಿತಾ ಆಂಟಿ ಅವರು ಎಲ್ಲಿ ಬರ್ತಾರೆ. ಸೊ ಅವರು ಇದ್ರಲ್ಲಿ ಬಂದಿದ್ದಾರೆ ಪರ್ಸೆ ನೋಡೋದಕ್ಕೆ. ಇದು ತುಂಬ ಗ್ರೇಟ್ ಅವರು. ಗಾಂಧಿ
ಬಜಾರ್ ರೋಡಲ್ಲಿರೋ ಒಂದು ಸರ್ಕಲಲ್ಲಿ ಕುತ್ಕೊಂಡು ಬಿಟ್ಟಿದ್ದೀವಿ. ನಮಗೆ ಆಗ್ತಿಲ್ಲ ಫ್ರೆಂಡ್ಸ್. ಇಲ್ಲಿ ನೋಡೋದಕ್ಕೆ ರಶ್ ಕಡಿಮೆ ಅನಿಸುತ್ತೆ, ಬಟ್ ಅಲ್ಲಿ ಹೋದರೆ ಕಾಲೆಲ್ಲ. ಸೊ ಮನೆಗೆ ಹೋಗೋಣ ಅಂತ ಹೋಗ್ತಿದ್ವಿ. ಅಲ್ಲಿ ವೆಂಕಟೇಶ್ವರ ಸ್ವೀಟ್ಸ್ ನೋಡಿದ್ವಿ. ಸೊ ನಾವು ವೆಂಕಟೇಶ್ವರ ಸ್ವೀಟ್ಸಲ್ಲಿ ಫೇಮಸ್ಸು ಸ್ವೀಟ್ನ ತೊಗೊಂಡೋಗೋಣ ಅಂತ ಬಂದಿದ್ದೀವಿ. ಸೊ ಮೈಸೂರು ಪಾಕ್ ತೊಗೊಂಡು, ಸೊ KG 1200 ಏನೋ ಇಲ್ಲಿದೆ. ಸೊ ಮೈಸೂರು ಪಾಕ್ ಜೊತೆ ಬೇರೆ ಏನೇನು ಸ್ವೀಟ್ಸ್ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೀನಿ. ಸೊ ಸ್ವೀಟ್ ಶಾಪ್ ಸ್ವೀಟ್ ಎಷ್ಟು ಚೆನ್ನಾಗಿರುತ್ತೋ ಅಷ್ಟೇ ಹೈಜಿನಿಕ್ ಮುಖ್ಯ. ಸೊ ಹೈಜಿನಿಕ್ ಅಂತೂ ಸೂಪರಾಗಿದೆ. ಸೊ ಚಂಪಾಕಲಿ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಸೊ ಅದು KG 800 ಏನೋ. ಸೊ ಅದ್ರ ಜೊತೆಗೆ ನಾವು ಮೈಸೂರು ಪಾಕು ಮತ್ತು ಏನದು ಚಂಪಾಕಲಿ ತೊಗೊಳ್ಳೋಣ ಅಂತ ಪ್ಯಾಕ್ ಮಾಡಿದ್ವಿ. ಸೊ ಮೈಸೂರು ಪಾಕು ಸ್ವೀಟ್ ಟೇಸ್ಟ್ ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಿದ್ದೀವಿ. ಟೇಸ್ಟ್ ಅಂತೂ ಸೂಪರಾಗಿದೆ. ಟೇಸ್ಟ್ ಅಂತೂ ಮಾರ್ಬಲೆಸ್ ಆಗಿದೆ. ಸೊ ಈ ಕಡೆ ಬಂದಾಗ ಟ್ರೈ ಮಾಡಿ. ಸೂಪರ್ ಅಂದರೆ ಮಸ್ಟ್ ಟ್ರೈ ನನ್ನ ಕಡೆಯಿಂದ. ಸೊ ಪ್ಯಾಕ್ ಮಾಡಿಬಿಟ್ಟು ತೊಗೊಂಡು ಹೋಗ್ತಿದ್ದೀವಿ. ಇಲ್ಲಿ ಬರೀ ಒಂಥರ 2 ಥರ ಸ್ವೀಟ್ಸ್ ಎಲ್ಲ, ಸುತ್ತಲೂ ನೋಡೋದು ಸ್ವೀಟ್ಸ್ ಕೂಡ ಇರುತ್ತೆ. ಸೊ ಆ್ಯಂಡ್ ದೆನ್ ಆ ಕಡೆ ಹೋದರೆ ಪೇಸ್ಟ್ರಿ ಕೂಡ ಇರುತ್ತೆ. ಸೊ ಕೇಕ್ಸ್ ಆರ್ ಆಲ್ಸೋ ಅವೈಲೇಬಲ್. ಸೊ ಬಿಲ್ ತೊಗೊಂಡು ಹೋಗ್ತಿದ್ದೀವಿ. ಸೊ ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ನಮ್ಮ ಕಡಲೆಕಾಯಿ ಪರ್ಸೆಗೆ ಬಂದು ಬರೀ ಕಡಲೆಕಾಯಿ ತೊಗೊಳ್ದಲ್ಲೇ ಸ್ವೀಟ್ ತೊಗೊಂಡು ಹೋಗ್ತಿದ್ದೀವಿ. ನಮ್ಮ ಕತೆ ಇಷ್ಟ ಆಯಿತು. ಸೊ ಕಡಲೆಕಾಯಿ ಪರ್ಸೆಗೆ ನೆಕ್ಸ್ಟ್ ಟೈಮ್ ಬರೋರು ನೋಡಿಕೊಂಡು ರಶ್ ಹೆಂಗಿದೆ ಅಂತ ಮಧ್ಯಾಹ್ನ ಟೈಮ್ ಆದರೂ ಬಂದೋಗಿ. ಸೊ ಹೀಗಿತ್ತು ನಮ್ಮ ಕಡಲೆಕಾಯಿ ಪರ್ಸೆ ವ್ಲಾಗ್ ಹೆಂಗಿತ್ತು ನೋಡಿ. ಹಂಗೂ ಇದು ಸ್ವೀಟ್ ತೊಗೊಂಡು ಮನೆ ಹತ್ರ ಬಂದಾಯಿತು. ನೋಡಿದ್ರಲ್ಲ ನಮ್ಮ ಕಡಲೆಕಾಯಿ ಪರ್ಸೆ ವ್ಲಾಗ್ ಅಂತ. ಇವನಂತೂ ಕಿಡ್ಸಾಡ್ತಿದ್ದಾನೆ. ಇವತ್ತು ಹಾಸ್ಪಿಟ್ಲಿಗೆ ಬೇರೆ ಹೋಗಿ ಬಂದಿದ್ದ ಅವನು. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಆಲ್, ಬಾಯ್. ಸೊ ನನ್ನ ಚಾನಲ್ಗೆ ಆದಷ್ಟು ಸಪೋರ್ಟ್ ಮಾಡಿ. ನಿಮ್ಗೆ ಇಷ್ಟ ಆಗುತ್ತೋ ಅಷ್ಟು ಶೇರ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು, ಬಾಯ್. ಸೊ ಈ ವ್ಲಾಗ್ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಸೊ ಕಮೆಂಟ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು, ಬಾಯ್.